ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರೋಹಿತ್ ಅಂತ. ಫಸ್ಟ್ ಲಾಗಲ್ಲಿ ಏನು ಹೇಳಿದ್ದಿಲ್ಲ, ನಾನು ಕನ್ನಡದವನೇ. ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಹುಟ್ಟಿರೋದು, ಕರ್ನಾಟಕದಲ್ಲೇ. ನನಗೆ ಕನ್ನಡ ಚೆನ್ನಾಗೇ ಬರುತ್ತೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು, ಲೋಕಲ್ ಬಾಯ್. ನಾವಿದ್ದೀವಿ ನೈಸ್ ರೋಡಲ್ಲಿ. ಏನಕ್ಕಪ್ಪ ನೈಸ್ ರೋಡಿಗೆ ಬಂದಿದ್ದು ಅಂದ್ರೆ, ನೈಸ್ ರೋಡು ತುಂಬ ವಾಬಲ್ ಆಗುತ್ತೆ. ಯಾವ ಬೈಕರ್ಸನ್ನು ಪ್ರಿಫರ್ ಮಾಡಲ್ಲ. ಹಿಂದೆ ರೇರ್ ಬ್ರೇಕ್ಸ್ ಬೇರೆ ರಿಪ್ಲೇಸ್ ಮಾಡಿದ್ದೀನಿ. ಸೊ ZX10ರಲ್ಲಿ 200+ ಹೋದರೆ ಟ್ಯಾಂಕ್ ಸ್ಲ್ಯಾಪರ್ ಆಗುತ್ತೆ. ನೈಸ್ ರೋಡಲ್ಲಿ ಮಾತ್ರ. ಹಾಸನ ಹೈವೇ ಎಲ್ಲ ನೀವು 299 ಹೋದರೂ ಸ್ಟೇಬಲ್ ಆಗಿರುತ್ತೆ. ZX10ರಲ್ಲಿ ಪ್ರಾಬ್ಲಮ್ ಇದೆ, ಇದು ಟ್ಯಾಂಕ್ ಸ್ಲ್ಯಾಪರ್ ಕೊಡುತ್ತೆ ಗಾಡಿ. ಅದೊಂದೇ ಡ್ರಾಬ್ಯಾಕ್ ಇರೋದು. ರೋಡ್ಸ್ ಚೆನ್ನಾಗಿಲ್ಲ ಅಂದರೆ ಟ್ಯಾಂಕ್ ಸ್ಲ್ಯಾಪರ್ ಆಗುತ್ತೆ. ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬಿದ್ದುಬಿಡ್ತೀರ ನೀವು. ಸೊ ನಾವಿವಾಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಬೇಕು. ಈ KTRC ಅಂತ ಇದೆಯಲ್ಲ, ಅದೆಲ್ಲ ಟ್ರ್ಯಾಕ್ಷನ್ ಕಂಟ್ರೋಲು. ನಾನು ಕಸ್ಟಮ್ ಮಾಡಿಸಿದ್ದು. ಇನ್ ಕೇಸ್ ವೀಲಿ ಎಲ್ಲ ಹೊಡಿಬೇಕಂದ್ರೆ ಇದು ಆಫ್ ಮಾಡಿಬಿಟ್ಟು ಹೊಡಿಬೇಕು. ಇವಾಗ ಸದ್ಯಕ್ಕೆ ಸ್ಪೋರ್ಟ್ಸಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ವಾಬಲ್ ಹೆಂಗಾಗುತ್ತೆ ಅಂತ. ರೋಡ್ ಕರೆಕ್ಟಾಗಿ ಹಾಕಿಲ್ಲ. ಸ್ಪೋರ್ಟ್ಸಲ್ಲಿದೆ ಇವಾಗ ಗಾಡಿ. ಲಾಂಚ್ ಕಂಟ್ರೋಲ್ ಮಾಡಿ ನೋಡೋಣ. ಬಿತ್ತು ಲಾಂಚು. ಅಡ್ಡ ಬಂದ್ಬಿಟ್ರಲ್ಲ. ಖಾಲಿ ರೋಡ್ ಇದ್ದಿದ್ರೆ ಮಸ್ತಾಗಿರ್ತೈತ್ತು. ನೋಡಿ ಈ ಥರ ಅಡ್ಡ ಬೇರೆ ಬರ್ತಾರೆ. ಅದಕ್ಕೆ ಯಾವ ಬೈಕರ್ಸೇನೋ ನೈಸ್ ರೋಡ್ ಪ್ರಿಫರ್ ಮಾಡಲ್ಲ. ಎಲ್ಲ ಹಾಸನ್ ರೋಡ್ಸು ಅದು ಹೋಗ್ತಾರೆ. ಬೇಕಂತಾನೆ ಅಡ್ಡ ಬಂದ್ಬಿಡ್ತಾರೆ. ಚೆನ್ನಾಗಾಯ್ತಲ್ಲ. ಯಾರು ಹಿಂಗೆ ಹೇಳ್ತಿದ್ದಾರೆ ನೋಡಿ. ಬೌನ್ಸಿ ರೋಡ್ ಥರ ಇರುತ್ತಲ್ಲ, ಕಷ್ಟ. ಈ ಕಾರ್ಗಳು ನಂಬೋಕ್ಕಾಗಲ್ಲ, ಎಳ್ದ್ಬಿಡ್ತಾರೆ ಹೆಂಗಂದ್ರಂಗೆ. ಅಲ್ಲರ್ತಿದೆ ನೋಡಿ. ಇದೇ ಟ್ಯಾಂಕ್ ಸ್ಲ್ಯಾಪರ್ ಕೊಡುತ್ತೆ ನೈಸ್ ರೋಡಲ್ಲಿ ಮಾತ್ರ ಆಗ್ತಾ ಇರೋದು. ನೈಸ್ ರೋಡಲ್ಲೆಲ್ಲ 200 ಮೇಲೆ ಹೋದ್ರೆ ಪಕ್ಕ ಟ್ಯಾಂಕ್ ಸ್ಲ್ಯಾಪರ್ ಆಗೇ ಆಗುತ್ತೆ. ಅದಕ್ಕೆ ನಾನು ಇವತ್ತು 200 ಮೇಲೆ ಹೋಗೋದೇ ಇಲ್ಲ. ಹಿಂದಲ್ಲಿ ಬೇರೆ ಬ್ರೇಕ್ಸು ಇನ್ನೂ ಹೊಸದು. ಒಂದು 150 ಕಿಲೋಮೀಟ್ರ್ ಓಡಬೇಕದು.
ರೈಡಿಂಗ್ ಇರ್ತಾರೆ ಇಲ್ಲ ಅದ್ರ ನೋಡಿ ಹೆಂಗ್ ಆಟ ಬರ್ತಾರೆ. ಇವನ್ ಜಾಗನೇ ಬಿಡ್ತಿಲ್ಲ ಇವರು. ಮೂರೇ ಗೇರ್ ಯೂಸ್ ಮಾಡ್ತಿರೋದು ನಾನು ಇನ್ನೂ 6 ಗೇರ್ ಇದೆ. ಪವರ್ ಬೇಜಾನಿದೆ. ಸಾಕಿದ್ರೆ 6 ಮಾಡ್ತೀನಿ. ಗಾಳಿ ಬರೋ ಬೇಜಾನಿದೆ. ವಿಂಡ್ ನಾಯ್ಸು. ಓ Z4 BMW Z4 ಆಗ್ತಾಯಿತ್ತು ನೋಡಿದ್ರ ಏನು ಸಾಕಾಗೋಗಿದೆಯಲ್ಲ. ಬರೀ ಬ್ರೇಕ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ZX10R ಬ್ರೇಕ್ಸಲ್ಲಿ ನೀವು ಕಂಟ್ರೋಲ್ ಮಾಡಬೇಕು. ನೈಸ್ ರೋಡ್ ಬೇರೆ ಈ ಥರ ಬೌನ್ಸ್ ಆಗುತ್ತೆ. ಇದು ಬೇರೆ ಸ್ಟಿಫ್ ಆಗಿ ಇಕ್ಸಿದೀನಿ ಸಸ್ಪೆನ್ಷನ್ಸ್ ಎಲ್ಲ. ನನಗೆ ಡೈರೆಕ್ಟ್ ಪೈನ್ ಬರುತ್ತೆ. ನೋಡ್ರ ಅಲ್ಲಾಡ್ತು ನೋಡಿ ಇಂಡಿಕೇಟರ್ ಹಾಕೊಂಡು. ಇವಾಗ ಹಿಂಗೆ ಅಲ್ಲಾಡ್ತಲ್ವಾ ಅದೇ ಟ್ಯಾಂಕ್ ಸ್ಟಾಪರು. ಈ ನೈಸ್ ರೋಡಲ್ಲಿ ಮಾತ್ರ ಹಂಗೆ ಆಗುತ್ತೆ. ಇರೋದ್ರಿಂದ ಕಂಟ್ರೋಲ್ ಮಾಡುತ್ತೆ. ಆದರೆ ಇದು ಬಂದು ಎಲೆಕ್ಟ್ರಿಕ್. ಇದು ನೀವು ಮ್ಯಾನ್ಯಲ್ ಹಾಕ್ಸ್ಕೊಂಡ್ರೆ ಸ್ವಲ್ಪ ನಾವೇ ಟೈಟ್ ಮಾಡ್ಕೊಂಡ್ಬಿಡ್ಬೋದು. ಅವಾಗ ಹ್ಯಾಂಡಲ್ ಸ್ಟಿಫ್ ಇರುತ್ತೆ. ಫ್ರಂಟ್ ವೀಲು ಏರಲ್ಲೇ ಇರುತ್ತೆ ಯಾವಾಗೂ. ಏನು ಸಡನ್ ಆಗೆಲ್ಲ ಹಂಗೆ ಅಡ್ಡ ಬಂದ್ಬಿಡ್ತಾರೆ ಇಲ್ಲಲ್ಲ. ಆ ಥರ ಎಲ್ಲ ಮಕ್ಕಳು ನಿಟ್ಟು ಆಚೆ ಹೋಗ್ಬಾರ್ದು. ಅದು ಕೊಟ್ಟಿರೋದೇ ಬೇರೆ. ಅದಕ್ಕೆ ಏನೇನು ಮಕ್ಕಳು ಶೋ ಆಫ್ ಮಾಡ್ತಾರೆ. ನನ್ನ ಹೆಲ್ಮೆಟ್ ಪಿನ್ ಬೇರೆ ಓಪನ್ ಆಗ್ಬಿಡ್ತು. ಗಾಳಿ ತುಂಬ ಬರ್ತಿದ್ಯಲ್ಲ. ಇವನು ನೋಡಿ ನೈಸ್ ರೋಡಲ್ಲೇ ಹೆಲ್ಮೆಟ್ ಹಾಕೊಂಡಿರೋ ಹೋಯ್ತವ್ರೆ. RX-Z ಸೈಕು ಗಾಡಿ ಅದು ಒಂದು ಜಮಾನದಲ್ಲಿ. ಇವಾಗ ಒಳ್ಳೆ ಗಾಡಿನೇ, ಎಲ್ಲಿ ಸಿಕ್ಕಲ್ಲ ನಿಮಗೆ. ಈಗ ಎಲ್ಲ ಹೆಂಗೆ ಹೊಡಿಯುತ್ತಪ್ಪ. ಏನು ಸೂಪರ್ ಬೈಕ್ ಇಟ್ಟಿರ್ತಾರಲ್ಲ, ಒಂದು 10 ಸೆಕೆಂಡ್ ಹಿಂಗೆ ಹಿಡ್ಕೊಂಡ್ರೆ ಸಾಕು 299 ಹೋಗ್ಬಿಡುತ್ತೆ. ಸುಮ್ಮನೆ ಯೂಟ್ಯೂಬಲ್ಲಿ ಬಿಲ್ಡಪ್ ಹಾಕೋದು ಅಷ್ಟೇ. ನಾನು ಹಂಗೆ ಓಡಿಸ್ತೀನಿ ಹಿಂಗೆ ಓಡಿಸ್ತೀನಿ ಅಂತ. ಯಾರ ಹತ್ರ ಇರುತ್ತೋ ಎಲ್ಲರೂ ಓಡಿಸ್ಬೋದು ಗಾಡಿ. 299 ಹೊಡಿಯೋದೆಲ್ಲ ಒಂದು ಮ್ಯಾಟ್ರ್ ಅಲ್ಲ. ಆದರೂ ಖಾಲಿ ರೋಡಲ್ಲಿ 10 ಸೆಕೆಂಡ್ ಸುಮ್ಮನೆ ಹಿಡ್ಕೊಂಡ್ರೆ ಸಾಕು ಎಕ್ಬಿಟ್ಟಿರುತ್ತೆ. ನಿಮ್ಗೆ ಒಂದು 2 ಸತಿ ಎಕ್ಸ್ ಮೇಲೆ ಬೋರ್ ಹಾಕ್ಬಿಡುತ್ತೆ ನಿಮಗೆ. ಯಾರೋ ಪೊಲೀಸಪ್ಪ. ಸ್ಲೋಕ್ ಬೇರೆ ಹೋಗ್ಬೇಕು. ಅವ್ರದ್ರಲ್ಲಿ ಇದಿರುತ್ತೆ ಕ್ಯಾಮ್ರಾ. ನಂಬರ್ ಪ್ಲೇಟ್ ಬೇರೆ ಇದೆ ನಂದು. ನಂಗೆ 10R ಬೇಜಾನ್ ಇಷ್ಟ.
ಆಯಿತು. ಈ S1000 ಇದಕ್ಕಿಂತ ಲೈಟಾಗಿ ಸ್ಪೀಡಾಗಿ ಹೋಗುತ್ತೆ ಸ್ಟಾಪಲ್ಲಿ. ಇನ್ ಕೇಸ್ ರೀಮ್ಯಾಪ್ ಮಾಡ್ತೀನಿ ಅಂದರೆ ZX10R ಸ್ವಲ್ಪ ಫಾಸ್ಟ್ ಇರುತ್ತೆ ರೀಮ್ಯಾಪಲ್ಲಿ. ಇದು ವ್ಯಾಲ್ಯೂ ಫಾರ್ ಮನಿ. ಇದು 22 lakhsಗೆ ಇದೊಂದೇ ಸಿಕ್ಕೋದು ನಿಮಗೆ. ಇನ್ನೆಲ್ಲ 25, 26 ಆ ಥರ ಇದೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ದೀನಿ. ನೋಡಿ ನಾನೇ ಎಗ್ರಿ ಹೋಗ್ತಾ ಇದ್ದೀನಿ. ಹಂಗೈತೆ ನೈಸ್ ರೋಡು. ನೋಡಿ ಹಿಂಗೆ ಬೌನ್ಸ್ ಆಯ್ತಲ್ಲ. ಇನ್ ಕೇಸ್ ನಾನು ಮುಂದೆ ಬ್ರೇಕ್ ಹಿಡ್ದಿದ್ರೆ ಬಿದ್ದೋಗ್ಬಿಡ್ತೈತೆ. ಅಂಥ ಟೈಮಲ್ಲೆಲ್ಲ ಹಿಂದೆದೇ ಹಿಡಿಬೇಕು. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಿದ್ದೀನಲ್ವಾ, ಸ್ವಲ್ಪ ಪವರ್ ಕೊಟ್ಟರು ವೀಲಿ ಎದ್ಬಿಡುತ್ತೆ. ಇದು ಆಫ್ ಮಾಡಬೇಕಾಗಿತ್ತು. ಈ ರೋಡಲ್ಲಿ ತುಂಬ ಕಾರ್ಗಳಿದ್ದಾವೆ. ನೋಡಿ ಎತ್ತದ ಬಿಸಾಕತ್ತೆ ಗಾಡಿ. ಇನ್ನೂ ಫುಲ್ ಫಾಸ್ಟ್ ಆಗಿದ್ದಾರೆ. ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಗಾಡಿಯಲ್ಲಿ. ಫುಲ್ಲು ಬೌನ್ಸ್ ರೋಡ್ ಇದು. ರೋಡ್ ಹಾಕಿರೋದೇ ಚೆನ್ನಾಗಿ ಹಾಕಿಲ್ಲ. ಏನು ಮಾಡೋಕ್ಕಾಗಲ್ಲ. ಹೆಂಗೂ ಕೇಳಲ್ಲ ಅವರು. ಟ್ರಾಕ್ಷನ್ ಕಂಟ್ರೋಲ್ ರೈನ್ ಮೋಡ್ಗೆ ಹಾಕೊಂಡ್ಬಿಡ್ತೀನಿ. ಇರಪ್ಪ ಹೆವಿ ಸ್ಕಿಡ್ ಹೊಡಿಯುತ್ತೆ ಇದೆ. ಬಿದ್ದಿದೆ ರೈನ್ ಮೋಡ್. ಇನ್ನೂ ಒಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಬಿಡು, ಸರೋಗುತ್ತೆ. ಅಣ್ಣ ನೋಡಿ ಅಣ್ಣ ಇನ್ನೇನಾಯ್ತು ಅವನಿಗೆ ತಿಡ್ಕೊತಾನೆ ಪಕ್ಕ ಅವನು.
ಇವಾಗ ಹಿಡಿಯೋಂಗಿಲ್ಲ ಗಾಡಿಗಳನ್ನ. ಸದ್ಯಕ್ಕೆ ಅಡ್ಡ ಹಾಕಿಲ್ಲ ಅವನು. ಯಾವುದೋ TN ಗಾಡಿ ನಡೀತಿದ್ರು, ಸದ್ಯಕ್ಕೆ ಅಡ್ಡ ಹಾಕಿಲ್ಲ ಪೊಲೀಸು. ಯಾವುದೋ TN ಗಾಡಿ ಸಿಕ್ಬಿಟ್ಟಿತ್ತು, ಅದಕ್ಕೆ ಅವ್ರ ಹತ್ರ ಕಾಸು ಕಿತ್ಕೊತಾ ಇದ್ರು ಅವರು. ಅದಕ್ಕೆ ನೈಸ್ ರೋಡ್ಗೆ ಯಾರು ಬರಲ್ಲ ನೋಡಿ. ಈ ಥರ ಇದ್ರೆ ಏನೋ ಅನ್ಬೋದು ರೋಡು. ಬ್ರೇಕ್ ಪ್ಯಾಡ್ಸ್ ಚೆನ್ನಾಗಿದೆ, ಸೇಮ್ ಒರಿಜಿನಲ್ ಥರನೇ ಬೈಟ್ ಇದೆ. ನಾನೇನು ಅಂದ್ಕೊಂಡೆ, ಪರವಾಗಿಲ್ಲ. ಯಾರಪ್ಪ